ನಮಸ್ಕಾರ, ನೀವು ನೋಡ್ತಿರೋದು ಝೀರೋ ಅಲ್ಲ ಹೀರೋ ಕಥೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಝೀರೋ ಅಲ್ಲ ಹೀರೋ ಅಂದ ತಕ್ಷಣ ಗೊತ್ತಾಗುತ್ತೆ ಯಾರಿದ್ದಾರೆ ನಮ್ಮ ಜೊತೆ ಅಂತ. ಈಗಿನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಖ್ಯಾತ ಉದ್ಯಮಿ ಚಾನ್ಸ್ ಕಂಪನಿಯ ಸಿಇಒ ಆದ ಅರ್ಜುನ್ ಅವರಿಗೆ ಸ್ವಾಗತ. ನಾವು ಕೇಳಿರೋ ಪ್ರಕಾರ ನೀವು ಎಷ್ಟೋ ಸ್ಟಾರ್ಟಪ್ ಕಂಪ್ನಿಗಳನ್ನು ಓಪನ್ ಮಾಡಿ ಎಷ್ಟೋ ಯೂತ್ಸ್ಗಳಿಗೆ ಮಾಡೆಲ್ ಆಗಿದ್ದೀರಾ. ಈ ನಿಮ್ಮ ಸಕ್ಸಸ್ಫುಲ್ ಸ್ಟೋರಿನ ನಾವು ಕೇಳ್ಬೋದಾ? ಇದೆಲ್ಲ ಶುರುವಾಗಿದ್ದು ಮ್ಯಾಮ್. ಇಲ್ಲಿವರೆಗೂ ತುಂಬಾ ಜಾಬ್ಗಳಿಗೆ ಅಪ್ಲೈ ಮಾಡಿದ್ರು ಎಲ್ಲೂ ಸೆಲೆಕ್ಟ್ ಆಗ್ತಿರ್ಲಿಲ್ಲ. ಆದ್ರೆ ಫಾರ್ ದ ಫಸ್ಟ್ ಟೈಮ್ HR ರೌಂಡ್ ವರೆಗೂ ಬಂದಿದ್ದೀನಿ. ಸೊ ಸೆಲೆಕ್ಟ್ ಆಗೋ ಮಾಡ್ತೇವ್ರೆ ಪ್ಲೀಸ್. ಕೂತ್ಕೊಳ್ಳಿ. ಏನ್ರಿ ಇದು ಇಂಟರ್ವ್ಯೂ ಬರೋ ಟೈಮಾ? ನಾವು ಹೇಳಿರೋ ಟೈಮಿಂಗ್ ಎಷ್ಟು, ನೀವು ಬಂದಿರೋ ಟೈಮಿಂಗ್ ಎಷ್ಟು? ಏನ್ ತಲೀತಾರಪ್ಪ ಇವರು? ಏನ್ರಿ ಇದು ನಿಮ್ ರೆಸ್ಯೂಮ್ನ ಹೆಂಗ್ ರೆಡಿ ಮಾಡ್ಬೇಕಂತಾನೂ ಗೊತ್ತಿಲ್ವಾ? ಎಲ್ಲಾ ಸೆಮ್ಮಲ್ಲಿರೋ ಬ್ಯಾಕ್ಲಾಗ್ಸ್ನ ಲಾಸ್ಟ್ ಸೆಮ್ಮಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋದಾ? ಈ ರೆಸ್ಯೂಮಲ್ಲಿ ಸ್ಕಿಲ್ಲೇ ಇಲ್ಲ, ಒಂದೊಂದು ಇಂಟರ್ನ್ಶಿಪ್ ಸರ್ಟಿಫಿಕೇಟು ಇಲ್ವಾ? ನಿಮ್ಗೆ ಏನ್ ಸ್ಕಿಲ್ ಇದೆ ಅಂತ ನಮ್ಮ ಕಂಪ್ನಿಯಲ್ಲಿ ಜಾಬ್ ಕೊಡೋದು? ಸಾರಿ, ಯು ಆರ್ ರಿಜೆಕ್ಟೆಡ್. 4 ವರ್ಷ ಕಷ್ಟಪಟ್ಟು ಇಂಜಿನಿಯರಿಂಗ್ ಮುಗಿಸಿದ್ರು ಎಲ್ಲೂ ಕೆಲಸ ಸಿಗ್ತಾನೆ ಇಲ್ಲ. ನಾನು ಬದುಕಿರೋದೇ ವೇಸ್ಟ್. ನಾನು ಇದ್ರೂ ಇಲ್ಲ ಅಂದ್ರೂ ಈ ಭೂಮಿ ಮೇಲೆ ಯಾರಿಗೂ ಉಪಯೋಗನೇ ಆಗಲ್ಲ. ನನಗೆ ಗೊತ್ತಿತ್ತಲೇ ನೀನು ಹಿಂಗೆ ಮಾಡ್ಕೊಂತೀಯ ಅಂತ, ಅದಕ್ಕೆ ನಾವು ಇಬ್ರು ಇದಕ್ಕೆ ಅಂದ್ರೆ ನಿನಗೆ ಕಷ್ಟಪಟ್ಟು ಇಂಜಿನಿಯರಿಂಗ್ ಓದಿಸಿತ್ತು. ಅವ್ರ ಶ್ರಮನೆಲ್ಲ ವೇಸ್ಟ್ ಮಾಡ್ತೀಯಲ್ಲೋ, ನಾಚಿಕೆ ಆಗಲ್ವಾ ನಿನಗೆ? ಈ ಸೋಲ್ ಮೆಟೀರಿಯಲ್ನ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ರೆ ಇನ್ನೂ 2 ವರ್ಷ ಜಾಸ್ತಿ ಬಾಕಿ ಬರ್ಬೋದಲ್ಲ. ನಿನ್ನ ಐಡಿಯಾ ನಿಮ್ಗೆ ಇಷ್ಟ ಆಯಿತು, ನೀವು ಸ್ಟಾರ್ಟಪ್ಗೆ ನಾನು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಪ್ಪ. ವಾವ್, ಎಂಥ ಅದ್ಭುತ ಸ್ಟೋರಿ ಸರ್. ನಿಮ್ಮ ತಪ್ಪುಗಳನ್ನು ಮಾನವರಾಗಿ ಸ್ವೀಕರಿಸುವುದು ಮುಖ್ಯ. ನಿಮ್ಮ ಹಿಂದಿನ ತಪ್ಪುಗಳನ್ನು ಅರ್ಥ ಮಾಡಿ ಅವುಗಳಿಂದ ಕಲಿತು ಮುಂದಿನ ಸಮಯದಲ್ಲಿ ಹೆಚ್ಚು ಉತ್ತಮರಾಗಿರುವುದು ಮುಖ್ಯ. ಹೀಗೆ ಅರ್ಜುನ್ ಸರ್ ಅಂತವರನ್ನು ಮಾದರಿಯಾಗಿ ತಗೊಂಡು ನಮ್ಮ ಮುಂದಿನ ಪೀಳಿಗೆಗೆ ಸಹಾಯವಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್.